ನಮ್ಮಲ್ಲಿ ತುಂಬ ಜನ ವೇದಗಳನ್ನು ಓದದೆ, ವೇದಗಳ ಸಂಪುಟಗಳನ್ನು ಕೂಡ ನೋಡದೆ, ಒಂದು ಸಾಲನ್ನೂ ಕೂಡ ಓದದೆ ಅದರ ಬಗ್ಗೆ ಟೀಕೆ ಮಾಡೋದುಂಟು. ಕೆಲವರು ಯಾವುದನ್ನೂ ಓದದೆ ಕೇವಲ ದ್ವೇಷದ ಕಾರಣಕ್ಕೆ ಮಾಡ್ತಾರೆ. ಆದರೆ ಈ ಒಂದು ಸಂಪುಟಗಳನ್ನು ನೋಡಿದಾಗ, ಈ ಒಂದು ಜ್ಞಾನ ಭಂಡಾರವನ್ನು ನೋಡಿದಾಗ ಕಣ್ಣು ಮುಂದೆ ಬರುವಂಥದ್ದು ಜಯಚಾಮರಾಜೇಂದ್ರ ಒಡೆಯರವರ ವ್ಯಕ್ತಿತ್ವನೇ. ಅವರು ಸ್ವತಃ ಅನೇಕ ದೇಶಗಳಿಗೆ ಭೇಟಿ ಕೊಡ್ತಾಯಿದ್ರು, ಭಾಷಣಗಳನ್ನು ಮಾಡ್ತಾಯಿದ್ರು, ಸಂಗೀತವನ್ನು ಕಲಿತಿದ್ರು, ಎಲ್ಲದರ ಬಗ್ಗೆ ಅಪಾರವಾದ ಆಸಕ್ತಿ ಇತ್ತು. ದತ್ತುಪುತ್ರರಾಗಲಿ, ನೇರವಾದ ಮಕ್ಕಳಾಗಲಿ ಎಲ್ರಿಗೂ ಕೂಡ ಅದ್ಭುತವಾದ ಶಿಕ್ಷಣ, ಅದ್ಭುತವಾದ ಒಂದು ಸಂಸ್ಕಾರವನ್ನು ಕೊಡೋ ವ್ಯವಸ್ಥೆ ಮೈಸೂರು ಅರಮನೆಗಳಲ್ಲಿತ್ತು, ಆ ಪರಂಪರೆಯಲ್ಲಿತ್ತು. ನಮಸ್ಕಾರ, ನಾನು ಮಂಜುನಾಥ ಅಜ್ಜಂಪುರ, ಲೇಖಕ, ಅಂಕಣಕಾರ, ಸಂಪಾದಕ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಯ ಎಲ್ಲ ಕನ್ನಡ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಭಾರತದ ಪರಂಪರೆಯ ಬಗ್ಗೆ, ಇತಿಹಾಸದ ಬಗ್ಗೆ, ಮಹಾಪುರುಷರ ಬಗ್ಗೆ ಈ ನನ್ನ ವಿಡಿಯೋ ಅಂಕಣದಲ್ಲಿ ಕೆಲ ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ಜಯಚಾಮರಾಜೇಂದ್ರ ಒಡೆಯರ ಬಗ್ಗೆ ಒಂದೆರಡು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಹಾಗೆ ಅಂತ. ಮೈಸೂರಿನ ಒಡೆಯರ್ ವಂಶ ಏನಿದೆ, ಮಹಾರಾಜರೇನಿದ್ದಾರೆ, ಅವರು ಕೇವಲ ಒಂದು ರಾಜ್ಯದ ಮಹಾರಾಜರಷ್ಟೇ ಅಲ್ಲ, ಸಾಂಸ್ಕೃತಿಕ ನಾಯಕರೂ ಆಗಿದ್ದರು. ಅದ್ಭುತವಾದ ಒಂದು ಏನನ್ನು ಅಭಿವೃದ್ಧಿ ಅಂತ ಹೇಳ್ತೀವಿ, ಅದಕ್ಕೆ ಅವರು ಮಾದರಿಯಾಗಿದ್ದರು. ಬರೀ ಮೈಸೂರು ರಾಜ್ಯದಲ್ಲಿ ಮಾತ್ರ ಅಲ್ಲ, ಅವರು ಇಡೀ ಭಾರತದಲ್ಲಿ, ಕೆಲವು ಸರ್ತಿ ವಿಶ್ವದಲ್ಲೇ ಅವರು ಖ್ಯಾತಿಯನ್ನು ಗಳಿಸಿದರು. ಆ ವಂಶ ಇದ್ದಿದ್ದೇ ಹಾಗೆ. ದತ್ತುಪುತ್ರರಾಗಲಿ, ನೇರವಾದ ಮಕ್ಕಳಾಗಲಿ ಎಲ್ರಿಗೂ ಕೂಡ ಅದ್ಭುತವಾದ ಶಿಕ್ಷಣ, ಅದ್ಭುತವಾದ ಒಂದು ಸಂಸ್ಕಾರವನ್ನು ಕೊಡೋ ವ್ಯವಸ್ಥೆ ಮೈಸೂರು ಅರಮನೆಗಳಲ್ಲಿತ್ತು, ಆ ಪರಂಪರೆಯಲ್ಲಿತ್ತು. ಇತ್ತೀಚಿನ ಒಂದು 2-3 ಪೀಳಿಗೆಗಳ ಮಹಾರಾಜರನ್ನೇ ನೆನಪು ಮಾಡ್ಕೊಳ್ಳೋದಾದರೆ, ಚಾಮರಾಜೇಂದ್ರ ಒಡೆಯರಿದ್ದರು, ಬಹಳ ಕಡಿಮೆ ಇದ್ದಿದ್ದವರು, 31-32 ವರ್ಷ. ಅವರಾಗಲಿ, ನಾಲ್ಮಡಿ ಕೃಷ್ಣರಾಜ ಒಡೆಯರಾಗಲಿ, ಅವರ ದತ್ತುಪುತ್ರ ಜಯಚಾಮರಾಜೇಂದ್ರ ಒಡೆಯರಾಗಲಿ ಅದ್ಭುತವಾದ ವ್ಯಕ್ತಿಗಳವರು. ನಾಲ್ಮಡಿಯವರಿಗಂತೂ ಅವರು ಮಾದರಿ ರಾಜರು ಅಂತಲೇ ಹೆಸರಾಗಿದ್ದಾರೆ. ಬ್ರಿಟಿಷರ ಆಳ್ವಿಕೆ ಇದ್ದು, ಗುಲಾಮಗಿರಿ ಇದ್ದು, ಅನೇಕ ನಿರ್ಬಂಧಗಳಿದ್ದರೂ ಕೂಡ ಅವರು ಸತ್ಯನಿಷ್ಠೆಯಿಂದ, ಪ್ರಜಾನಿಷ್ಠೆಯಿಂದ ಕೆಲಸ ಮಾಡಿದರು. ಜಯಚಾಮರಾಜೇಂದ್ರ ಒಡೆಯರವರು ತಮ್ಮ 21ನೇ ವಯಸ್ಸಿನಲ್ಲಿ 1940ರಲ್ಲಿ ಮಹಾರಾಜರಾದರು. ಅಲ್ಲಿವರೆಗೆ ಅವರು ಯುವರಾಜರಾಗಿದ್ದರು. ಆವರೆಗೆ ಅಂದರೆ 1940ರವರೆಗೆ ನಾಲ್ಮಡಿ ಕೃಷ್ಣರಾಜ ಒಡೆಯರವರು ಮಹಾರಾಜರಾಗಿದ್ದರು. ಅವರ ನಿಧನದ ನಂತರ ಜಯಚಾಮರಾಜೇಂದ್ರ ಒಡೆಯರವರು ಮಹಾರಾಜರಾದರು. ಆ ಪರಿಸ್ಥಿತಿ ಇದೆಯಲ್ಲ, ದೇಶದ ಪರಿಸ್ಥಿತಿ, ಪ್ರಪಂಚದ ಪರಿಸ್ಥಿತಿ ಬಹಳ ಸಂಕೀರ್ಣವಾಗಿತ್ತದು, ಬಹಳ ಒಂದು ರೀತಿಯ ಆತಂಕಪೂರಿತವಾಗಿತ್ತದು. 2ನೇ ಮಹಾಯುದ್ಧ ನಡೀತಾ ಇತ್ತು. ಭಾರತದ ಜನರಿಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ನಮ್ಮನ್ನು ಬಲವಂತವಾಗಿ ಆಳ್ತಾ ಇದ್ದ ಬ್ರಿಟಿಷರು ಆ ಯುದ್ಧದ ಹೊರೆನ ನಮ್ಗೆ ಹೊರಿಸಿದ್ರು. 40ನೇ ಇಸ್ವಿ ಅಂತ ಹೇಳಿದರೆ ಆ ಯುದ್ಧದ ನಡುವಿನ ಅವಧಿ ಅದು. ಸ್ವಾತಂತ್ರ್ಯ ಚಳವಳಿ ನಡೀತಾ ಇತ್ತು. ಬ್ರಿಟಿಷರು ಬಿಟ್ಟು ತೊಲಗಬೇಕು ಭಾರತವನ್ನು ಅನ್ನೋ ಒಂದು ಚಳವಳಿ ಕೂಡ ನಡೀತಾ ಇತ್ತು. ಈ ಎಲ್ಲದರ ಮಧ್ಯೆ ಜಯಚಾಮರಾಜೇಂದ್ರ ಒಡೆಯರವರು ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋಂಥದ್ದು ಅದ್ಭುತ. ಅದು ಸ್ವತಃ ಅವರು ವಿದ್ವಾಂಸರಾಗಿದ್ದರು, ಸಾಕಷ್ಟು ಓದ್ಕೊಂಡಿದ್ದರು. ಈ ಅಭಿವೃದ್ಧಿ ಕಾರ್ಯವನ್ನು, ಸಾಹಿತ್ಯದ ಕೆಲಸವನ್ನು ಮಾಡಬೇಕು ಅನ್ನೋವಂಥದ್ದು ಅವ್ರಿಗೆ ಮೊದಲಿನಿಂದಲೂ ಇತ್ತು. ನಮಗೆಲ್ಲ ಗೊತ್ತೇ ಇದೆ, 47ನೇ ಇಸ್ವಿನಲ್ಲಿ ಒಂದು ರೀತಿಯ ಸ್ವಾತಂತ್ರ್ಯ ಬಂತು ಹಾಗೆ ಅಂತ. ಸ್ವಾತಂತ್ರ್ಯದ ಜೊತೆಗೇ ನಮ್ಮ ಮಹಾರಾಜರು ಮತ್ತು ಆ ಥರ ಉಳಿದವರು ಕೂಡ ತಮ್ಮ ರಾಜ್ಯವನ್ನು ಕಳ್ಕೋಬೇಕಾಯಿತು. ಯಾವುದನ್ನು ಇಂಡಿಯನ್ ಯೂನಿಯನ್ ಅಂತ ಹೇಳ್ತೀವೋ ಅದಕ್ಕೆ ಎಲ್ಲರೂ ಕೂಡ ಸೇರಬೇಕಾಗಿತ್ತು. ಬ್ರಿಟಿಷರು ಮಹಾ ಕುತಂತ್ರಿಗಳು. ಅವರು ಎಲ್ಲ ರಾಜರನ್ನು, ನವಾಬರನ್ನು, 500ಕ್ಕೂ ಹೆಚ್ಚಿನ ಸಂಸ್ಥಾನಗಳಿಗೆ ಸ್ವಾತಂತ್ರ್ಯ ಅಂತ ಕೊಟ್ಟರು. ಅದೇನು ಸ್ವಾತಂತ್ರ್ಯ, ಅದೇನಿಗೂ ವಿಚಿತ್ರ ಅಂತ ಅನ್ನೋವಂಥ ಸ್ಥಿತಿ ಇದೆ. ಇರಲಿ, ಈ ಒಂದು ಅವಧಿನಲ್ಲಿ ಒಂದು ಯೋಜನೆ ಬಂತು. ಯಾವಾಗ? 46-47ರಲ್ಲಿ. 47ರಲ್ಲೇ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಮೊದಲು ಸೈನ್ ಮಾಡಿದ ಅಂದರೆ ಅಕ್ಸೆಷನ್ ಅಂತ ಹೇಳ್ತಾರೆ,
ಈ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸಿಷನ್ನಿಗೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ಸೈನ್ ಮಾಡಿದ್ದು 9 ಆಗಸ್ಟ್ 1947. ಸ್ವಾತಂತ್ರ್ಯಕ್ಕೆ ಒಂದು ಕೆಲವು ದಿನಗಳ ಮುಂಚೆನೇ ಸೈನ್ ಮಾಡಿದ್ರು. ಮಹಾನ್ ವ್ಯಕ್ತಿ ಅವರು. ಸ್ವಾತಂತ್ರ್ಯ ಆಗಲಿ, ಪ್ರಜಾಪ್ರಭುತ್ವ ಆಗಲಿ, ಎಲ್ಲದರ ಬಗ್ಗೆ ಅಪಾರವಾದ ಗೌರವ ಅವರಿಗೆ. ಅದಕ್ಕೆ ಅವರು ಮೊದಲೇ ಒಂದು ಸಹಿ ಹಾಕಿ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ರು. ಈ ಒಂದು ಅವಧಿನಲ್ಲಿ ಒಂದು ಯೋಜನೆ ಬಂದಿತ್ತು ಅವರಿಗೆ. ಏನದು? ಋಗ್ವೇದ ಸಂಪುಟಗಳನ್ನು ಮುದ್ರಿಸಬೇಕು ಹಾಗೆ ಅಂತ. ಮೈಸೂರು ಸಂಸ್ಥಾನದ ಆಸ್ಥಾನ ವಿದ್ವಾಂಸರಿದ್ದರು ವೆಂಕಟರಾವ್ ಅಂತ. ಅವರ ಒಂದು ಸಂಪಾದಕತ್ವದಲ್ಲಿ, ನೇತೃತ್ವದಲ್ಲಿ ಅನೇಕ ಜನ ವಿದ್ವಾಂಸರು ಕೆಲಸ ಮಾಡಿದ್ರು. ಎಷ್ಟು ದೊಡ್ಡ ಕೆಲಸ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಅಚ್ಚು ಮಾಡಿಸೋವಂಥದ್ದು, ಸಂಪಾದನೆ ಮಾಡುವಂಥದ್ದು ಎಲ್ಲದೂ ಕೂಡ ಬಹಳ ದೊಡ್ಡ ಕೆಲಸ ಅದು. ಇವತ್ತು ಕೂಡ ನಾನು ಹಿಂದೆ ಗ್ರಂಥಾಲಯಗಳಲ್ಲಿ ಆ ಸಂಪುಟಗಳನ್ನು ನೋಡಿದ್ದೆ. ಕೆಲವು ಸಂಪುಟಗಳು ಈಗಲೂ ನನ್ನ ಹತ್ರ ಇವೆ. ದೊಡ್ಡ ಗಾತ್ರದ ಸಂಪುಟಗಳು, 36 ಸಂಪುಟಗಳು. ಋಗ್ವೇದದ ಮೂಲ ಶ್ಲೋಕಗಳೇನಿತ್ತು ಅದರ ಜೊತೆಯಲ್ಲಿ ಅದಕ್ಕೆ ಕನ್ನಡದ ಒಂದು ಅರ್ಥವನ್ನು ಕೊಟ್ಟು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. 36 ದೊಡ್ಡ ಸಂಪುಟಗಳು ಅಂದರೆ ಲೆಕ್ಕ ಹಾಕಿ. ಇದು 16 ವರ್ಷಗಳ ಕಾಲ ನಡೆದಂಥ ಒಂದು ಕೆಲಸ ಇದು. ವೆಂಕಟರಾವ್ ಅವರ ನೇತೃತ್ವದಲ್ಲಿ ನಡೆದಿರೋಂಥ ಕೆಲಸ. ತುಂಬ ಜನ ವಿದ್ವಾಂಸರು ಆ ಒಂದು ಕೆಲಸಕ್ಕೆ ಕೈ ಜೋಡಿಸಿದರು. ವೇದಗಳು ಅಂತ ಹೇಳಿದ್ರೆ ಜ್ಞಾನ, ಅದ್ಭುತವಾದ ಜ್ಞಾನ. ನಮ್ಮಲ್ಲಿ ತುಂಬ ಜನ ವೇದಗಳನ್ನು ಓದದೆ, ವೇದಗಳ ಸಂಪುಟಗಳನ್ನು ಕೂಡ ನೋಡದೆ, ಒಂದು ಸಾಲನ್ನೂ ಕೂಡ ಓದದೆ ಅದರ ಬಗ್ಗೆ ಟೀಕೆ ಮಾಡೋದುಂಟು. ಆದರೆ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಯಾವುದನ್ನೇ ಆಗಲಿ ನಾವು ಓದಿ ಟೀಕೆ ಮಾಡಬೇಕು. ಇವತ್ತಿಗೂ ಕೂಡ ಆಶ್ಚರ್ಯ ಆಗುತ್ತೆ. ದೇಶ ವಿಭಜನೆ, ಸ್ವಾತಂತ್ರ್ಯ, ಮತೀಯ ಕಲಹಗಳು, ಈ ಒಂದು ಇದರಲ್ಲಿ ಕುತಂತ್ರಿಗಳಾದ ಬ್ರಿಟಿಷರು ಹೇಗೆ ಬೇಕೋ ಹಾಗೆ ಬಿಟ್ಟು ಹೋದರು. ಆಮೇಲೆ ಅಪಾರವಾದ ಬಡತನ ಇತ್ತು, ಕೃಷಿ ಹಾಳಾಗಿತ್ತು, ಭಾರತದ ಉದ್ಯಮಗಳು ಹಾಳಾಗಿದ್ವು. ಇದರಲ್ಲಿ ಚಾಮರಾಜೇಂದ್ರ ಒಡೆಯರಾಗಲಿ, ನಾಲ್ಮಡಿ ಕೃಷ್ಣರಾಜ ಒಡೆಯರಾಗಲಿ ಅನೇಕ ಕೆಲಸಗಳನ್ನು ಮಾಡಿಸಿದ್ರು, ಅಭಿವೃದ್ಧಿ ಕಾರ್ಯಗಳನ್ನು. ಅಂದರೆ ಅಣೆಕಟ್ಟು ಕಟ್ಟೋದಾಗಲಿ, ಬ್ಯಾಂಕ್ಗಳಾಗಲಿ, ಅನೇಕ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋದಾಗಲಿ ಎಲ್ಲದನ್ನೂ ಮಾಡಿದರು. ಹಾಗಾಗಿ ಬೇರೆ ರಾಜ್ಯಗಳಿಗಿಂತ, ಬೇರೆ ಸಂಸ್ಥಾನಗಳಿಗಿಂತ ಮೈಸೂರು ಸಂಸ್ಥಾನ ವಿಶೇಷವಾಗಿತ್ತು. ಅಲ್ಲಿ ಈ ಒಂದು ಇದು ಹೇಗೆ ಅಂತ ಹೇಳಿದರೆ, ರಾಜ್ಯ ಹೋಯಿತು ಅನ್ನೋದನ್ನು ನಾವು ಅದನ್ನು ಸೂಕ್ಷ್ಮ ಗಮನಿಸಬೇಕು. ರಾಜ್ಯ ಹೋಯಿತು ಅಂತ ಹೇಳಿದಾಗ ಈ ಯೋಜನೆಗೆಲ್ಲ ಹಣ ಕೊಡೋರು ಯಾರು? ಇದು ನೋಡಿ ವಿಶೇಷ. ನಾಲ್ಮಡಿ ಕೃಷ್ಣರಾಜ ಒಡೆಯರ್ ನಂತರ ಏನು ಜಯಚಾಮರಾಜೇಂದ್ರ ಒಡೆಯರ್ ಬಂದರು, ಅವರ ಇದ್ದ ಕಾಲ ಸಂಕೀರ್ಣವಾದ ಕಾಲ. ಅವರು ಸ್ವಂತ ಹಣದಿಂದಲೂ ಕೂಡ ಬೆಂಬಲ ಕೊಟ್ಟರು. 16 ವರ್ಷಗಳ ಕಾಲ ಈ ಒಂದು ಧನ ಸಹಾಯ ನಡೀತು. ಆ ಮೊದಲನೇ ಸಂಪುಟದಲ್ಲಿ ಆ ವೆಂಕಟರಾವ್ ಮುನ್ನುಡಿ ಬರೆದಿದ್ದಾರೆ. 24 ಅಕ್ಟೋಬರ್ 1947 ಅಂತ. 30,000ಕ್ಕೂ ಹೆಚ್ಚು ಪುಟಗಳು. ಅದನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ, ಕೆಲವು ಸರಿ ಭಾವುಕರಾಗುವಂಥ ಆಗುತ್ತೆ. ಆ ಅವಧಿನಲ್ಲಿ ಅದು ಹೇಗೆ ಅದನ್ನು ಸಿದ್ಧ ಮಾಡಿದ್ರು, ಅದು ಹೇಗೆ ಅದನ್ನು ಪ್ರಿಂಟ್ ಮಾಡಿದ್ರು, ಅದನ್ನು ಹೇಗೆ ನೋಡಿದ್ರು, ಅದ್ಭುತ. ಅದು ವಿಶೇಷ ಅಂತ ಹೇಳಿದ್ರೆ, ಅದೇ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರು ನಂತರ ಆ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ 40ರಿಂದ 47 ಅವಧಿ ಮಾತ್ರ ಅವರು ರಾಜರಾಗಿದ್ದರು. ನಂತರದ ಅವಧಿನಲ್ಲಿ ಇರಲಿಲ್ಲ. ಆಮೇಲೆ ರಾಜಪ್ರಮುಖ ಅಂತ ಆದರು, ರಾಜ್ಯಪಾಲ ಅಂತ ಆದರು. ಆದರೆ ಈ ಎಲ್ಲ ಕೆಲಸಗಳಿಗೆ ಹಣ ಇರೋದಿಲ್ಲ. ಅವರು ಮಹಾರಾಜರಾಗಿದ್ದಾಗ ಎಷ್ಟು ಸುಲಭ ಇತ್ತೋ, ನಂತರದ ಕಾಲ ಕಷ್ಟ ಇತ್ತು. ಆದರೆ ಅವರು ಯಾವುದಕ್ಕೂ ಕೂಡ ಯೋಚನೆ ಮಾಡದೆ, ಮಹಾರಾಜರಾಗಿದ್ದವರು ಮಾಜಿ ಮಹಾರಾಜರಾದರೂ ಕೂಡ ಆ ಒಂದು ಹಣವನ್ನು ತಮ್ಮ ಕೈಯಿಂದೇ ಕೊಟ್ಟು ಅದನ್ನು ಒಂದು ಸಂಪುಟಗಳನ್ನು ಸಿದ್ಧಪಡಿಸೋದಕ್ಕೆ ಅವರು ಅನುಮತಿ ಕೊಟ್ಟರು, ನೆರವಾದರು. ಇವತ್ತು ಆ ಸಂಪುಟಗಳನ್ನು ನೋಡಿದಾಗ ಅದ್ಭುತ ಅನ್ನಿಸುತ್ತೆ. ಇವತ್ತು ಮುದ್ರಿತ ರೂಪದಲ್ಲೂ ಇದೆ. 10-15 ವರ್ಷಗಳ ಹಿಂದೆ ಈ ಸಂಪುಟಗಳನ್ನು ಕರ್ನಾಟಕ ಸರ್ಕಾರ ಪುನರ್ಮುದ್ರಣ ಮಾಡಿತು. ಅಷ್ಟೇ ಅಲ್ಲ, ವಿದ್ಯುನ್ಮಾನ ರೂಪದಲ್ಲಿ ಕೂಡ ಇದು ಸಿಕ್ಕುತ್ತೆ. ಈ ಸಂಪುಟಗಳನ್ನು ನೋಡಬೇಕು. ಯಾಕೆಂತ ಹೇಳಿದ್ರೆ, ಇತ್ತೀಚಿನ ಒಂದು ವೈಜ್ಞಾನಿಕ ಅನ್ವೇಷಣೆಯ ಪ್ರಕಾರ ಏನು ಋಗ್ವೇದ ಅನ್ನೋದೇನಿದೆ ಅದರ ರಚನೆ ಆಗಿದ್ದು 21,000 ವರ್ಷಗಳ ಹಿಂದೆ ಅಂತ. ವೇದಗಳು ಅನ್ನೋ ಒಂದು ಪದನೇ ಆ ಜ್ಞಾನ ಸಂಪತ್ತಿನ ಹೇಳೋವಂಥದ್ದು. ಅದರಲ್ಲಿ
ಋಗ್ವೇದದಲ್ಲಿ ಮೊದಲು ಬರುವಂಥ ದೇವರು ವರುಣ ಹಾಗೆ ಅಂತ, ಆಮೇಲೆ ಇಂದ್ರ ಅಗ್ನಿ ಎಲ್ಲರೂ ಕೂಡ ಬರ್ತಾರೆ ಹಾಗೆ ಅಂತ. ಅಂದರೆ ಈ ಒಂದು ಸಂಪುಟಗಳನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ. ಋಗ್ವೇದದಲ್ಲೇನು ಬರೀ ಕುದುರೆಯನ್ನು ಕೊಂದು ತಿಂತಾರೆ, ಹಸುವನ್ನು ಕೊಂದು ತಿಂತಾರೆ, ಆನೆಯನ್ನು ಕೊಂದು ತಿಂತಾರೆ, ಈ ಥರದ ಅಬದ್ಧಗಳನ್ನೇ ನಾವು ಕೇಳಿರ್ತೀವಿ. ಯಾರು ಟೀಕೆ ಮಾಡ್ತಾರೋ ಅವರ್ಯಾರೂ ಕೂಡ ಈ ವೇದ ಸಂಪುಟಗಳನ್ನು ಓದಿರೋದಿಲ್ಲ. ದುಃಖದ ವ್ಯಥೆಯ ಸಂಗತಿ ಅದೇನೆ. ಓದಿದರೆ ಪ್ರಾಯಶಃ ಮಾತಾಡ್ತಿರಲಿಲ್ಲ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಾಗೇ ಬಹಳ ಅದ್ಭುತವಾದ ಪ್ರಜಾಪ್ರಭುತ್ವ ಇದೆ. ವೇದಗಳನ್ನು ನಾನು ಒಪ್ಪಲ್ಲ ಅಂತ ಧಾರಾಳವಾಗಿ ಹೇಳ್ಬೋದು, ರಾಮಾಯಣವನ್ನು ಟೀಕೆ ಮಾಡ್ಬೋದು, ಮಹಾಭಾರತವನ್ನು ಟೀಕೆ ಮಾಡ್ಬೋದು, ಒಂದು ತತ್ವನ, ಒಂದು ಗ್ರಂಥನ, ಒಂದು ವಿಷಯವನ್ನು ಟೀಕೆ ಮಾಡಬಹುದು, ವಿರೋಧ ಮಾಡಬಹುದು, ಅದರ ಮೀಮಾಂಸೆ ಮಾಡಬಹುದು. ಅದ್ಭುತವಾದ ಪರಂಪರೆ ನಮ್ಮದು. ಆದರೆ ಕೆಲವರು ಯಾವುದನ್ನೂ ಓದದೆ ಕೇವಲ ದ್ವೇಷದ ಕಾರಣಕ್ಕೆ ಮಾಡ್ತಾರೆ. ಆದರೆ ಈ ಒಂದು ಸಂಪುಟಗಳನ್ನು ನೋಡಿದಾಗ, ಈ ಒಂದು ಜ್ಞಾನ ಭಂಡಾರವನ್ನು ನೋಡಿದಾಗ ಕಣ್ಣು ಬರುವಂಥದ್ದು ಜಯಚಾಮರಾಜೇಂದ್ರ ಒಡೆಯರವರ ವ್ಯಕ್ತಿತ್ವನೇ. ಅವರು ಸ್ವತಃ ಅನೇಕ ದೇಶಗಳಿಗೆ ಭೇಟಿ ಕೊಡ್ತಾಯಿದ್ರು, ಭಾಷಣಗಳನ್ನು ಮಾಡ್ತಾಯಿದ್ರು, ಸಂಗೀತವನ್ನು ಕಲ್ತಿದ್ರು, ಎಲ್ಲದರ ಬಗ್ಗೆ ಅಪಾರವಾದ ಆಸಕ್ತಿ ಇತ್ತು. ಮತ್ತು ಎಲ್ಲದರ ಬಗ್ಗೆ ಇಡೀ ಒಂದು ಒಡೆಯರ ವಂಶಕ್ಕೆ ಏನು ಜನಗಳ ಬಗ್ಗೆ ಒಂದು ಪ್ರೀತಿ ಇತ್ತು ಅದು ಕೂಡ ಅವರು ನಿರಂತರವಾಗಿ ಉಳಿಸ್ಕೊಂಡಿದ್ದರು. ಹಾಗಾಗಿ ಈ ವೇದ ಸಂಪುಟಗಳನ್ನು ನೋಡಿದಾಗ, ವೇದ ಸಂಪುಟಗಳನ್ನು ಅದರ ನೆನಪಾದಾಗ ಜಯಚಾಮರಾಜೇಂದ್ರ ಒಡೆಯರವರ ಭವ್ಯವಾದ ವ್ಯಕ್ತಿತ್ವ ನಮ್ಮ ಕಣ್ಣು ಮುಂದೆ ಬರುತ್ತೆ. ಈ ಒಂದು ಜ್ಞಾನ ಸಂಪಾದನೆಯನ್ನು ಮಾಡೋದಕ್ಕೆ, ಈ ಜ್ಞಾನದ ಒಂದು ಭಂಡಾರವನ್ನು ಜನಗಳಿಗೆ ಕೊಡೋದಕ್ಕೆ, ಕನ್ನಡದಲ್ಲಿ ಕೊಡೋದಕ್ಕೆ ಎಷ್ಟೊಂದು ಒಂದು ಪ್ರೀತಿಯಿಂದ ಅವರು ತಮ್ಮ ಸ್ವಂತ ಹಣದಲ್ಲಿ ಈ ಒಂದು ಯೋಜನೆಯನ್ನು ಅವರು ಮಾಡಿಕೊಟ್ರು ಹಾಗೆ ಅಂತ. ಅವರ ದಿವ್ಯವಾದ ಒಂದು ನೆನಪಿಗೆ, ಜಯಚಾಮರಾಜೇಂದ್ರ ಒಡೆಯರವರ ದಿವ್ಯವಾದ ಸಾಧನೆಗೆ, ನೆನಪಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು. ನಮಸ್ಕಾರ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.